ಕನ್ನಡ ಸಾರಸ್ವತ ಕ್ಷೇತ್ರಕ್ಕೆ ಅಪರೂಪದ ಚಲನಚಿತ್ರಗಳನ್ನ ನೀಡುವ ಮುಖೇನ ತನ್ನ ಅಭಿನಯದ ಮುಖೇನ ಕನ್ನಡ ಕ್ಷೇತ್ರವನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ದಂತಹ ಅಭಿನೇತ್ರಿ ಬಿ ಸರೋಜಾದೇವಿ ಅವರಿಗೆ ನುಡಿ ನಮನ ಮತ್ತು ಗಾಯನ ನಮನ ಸಲ್ಲಿಸುವಂತಹ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಜೊತೆಯಾಗಿದ್ದೀರಿ. ನಿಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟ್ ನ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ನನ್ನ ಮನವು ಸೇರಿತು ನನ್ನ ನಿನ್ನ ಹೃದಯ ಹಾಡಿತು ರಾಗವು ಒಂದೇ ಭಾವವು ಒಂದೇ ಜೀವವೊಂದಾಯಿತು ಬಾಳು ಹಗುರಾಯಿತು. ಕಲಾವಿದೆ ಅಭಿನಯ ಸರಸ್ವತಿ ಅವರು ಸುಮಾರು 200 ಚಿತ್ರಗಳಲ್ಲಿ ನಟಿಸಿದ್ದಾರೆ. ಅವರು 161ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಾಯಕ ನಟಿಯಾಗಿ ಅಭಿನಯಿಸಿದ್ದಾರೆ. ಈ ಸರೋಜದೇವಿಯವರು ಬಗ್ಗೆ ನಾವು ಏನು ಕಾರ್ಯಕ್ರಮ ಹಾಕೊಂಡಿದ್ದೀವಿ, ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಗಣ್ಯರಿಗೂ ಮತ್ತು ಏನು ಈ ಸಭೆಯಲ್ಲಿ ಆಗಮಿಸ್ತಕ್ಕಂಥ ಎಲ್ಲ ಒಂದು ಚಲನಚಿತ್ರವಾಗಿರ್ತಕ್ಕಂಥ ಸದಸ್ಯರಾಗ್ಬೋದು, ನನ್ನ ಆತ್ಮೀಯ ಸ್ನೇಹಿತ ಆಗಿರ್ತಕ್ಕಂಥ ನಮ್ಮ ಸುರೇಶ್ ಆಗ್ಬೋದು, ಮತ್ತೆ ನಮ್ಮ ಚಂದ್ರಪ್ಪ ಆಗ್ಬೋದು, ಎಷ್ಟು ಹೇಳೋದು ಅರ್ಥ ಬರಲ್ಲ. ಯಾಕೆಂದ್ರೆ ನಮ್ಮ ಬಿ ಸರೋಜದೇವಿಯವರು ಕರ್ನಾಟಕ ಒಂದೇ ಅಲ್ಲ, ಭಾರತ ಮುಚ್ಚಿದವ್ರನ್ನ ಅಮ್ಮ ಇಲ್ಲಿ ಆಶ್ರಯ ಚಾರಿಟಬಲ್ ಅಮ್ಮ ಇವತ್ತು ಈ ಅಮ್ಮ ಸೇರ್ಕೊಂಡ್ಬಿಟ್ಟು ಒಂದು ಕಾರ್ಯಕ್ರಮ ಏರ್ಪಾಡು ಮಾಡಿದ್ವಿ. ಇಲ್ಲಿ ಕಾರ್ಯಕ್ರಮದಲ್ಲಿ ಹೆಸರಾಂತ ಕಲಾವಿದರು ಮತ್ತು ಜನರಂಗದ ಬಗ್ಗೆ ಆಸಕ್ತಿ ಇರತಕ್ಕಂಥ ಆಗಮಿಸಿ ಈ ಕಾರ್ಯಕ್ರಮ ಬಹಳ ಯಶಸ್ವಿ ಮಾಡಿದ್ದಾರೆ. ಇದರ ಬಗ್ಗೆ ತಾವು ಹೇಳ್ತೀನಿ ಮೇಡಮ್. ತಾವು ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟ್ ಪ್ರೆಸಿಡೆಂಟ್ ನಾನು ಮಾತಾಡೋದು. ಏನು ಗೊತ್ತಾ, ಒಂದು ಕಲಾವಿದೆ ಇಡೀ ಕರ್ನಾಟಕ ಇಡೀ ಇಂಡಿಯಾಗೆ ಗೊತ್ತಿರೋ ಒಂದು ಕಲಾವಿದೆ. ಮೊನ್ನೆ ತಾನೇ ದಿವಂಗತರಾಗಿದ್ದಾರೆ. ಅವ್ರ ಹೆಸರೇ ಒಂದು ಕಾರ್ಯಕ್ರಮ ಮಾಡಬೇಕು, ನಮ್ಮ ಕಲಾವಿದರಿಗೆ ಗಾಯನ ಮಾಡಿಸಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಅವ್ರಿಗೆ ನುಡಿ ನಮನ ಅಂತ ಒಂದು ನಮ್ಮ ಅಮ್ಮನ ಇವತ್ತು ತುಂಬ ಯಶಸ್ವಿಯಾಗಿ ನಮ್ಮ ಕಲಾವಿದರು ಆಗಲಿ ನಮ್ಮ ಅಮ್ಮನ ಚಾರಿಟಬಲ್ ಟ್ರಸ್ಟ್ ಸದಸ್ಯರಲ್ಲೆಲ್ಲರೂ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಂಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಕರ್ನಾಟಕಕ್ಕೂ ನಮ್ಮ ದೇಶಕ್ಕೋಸ್ಕರ ಬಿ ಸರೋಜಾದೇವಿಯವರು ತುಂಬ ಹೆಸರು ಕಲಾವಿದರು, ಪಂಚಭಾಷಾ ಹಾಗೂ ಒಂದು ಹೆಸರು ಅವ್ರ ಹೆಸರಲ್ಲಿ ನಾವು ಈ ಕಾರ್ಯಕ್ರಮ ಮಾಡಿದ್ದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೀನಿ. ಕಾರ್ಯಕ್ರಮ ಎಷ್ಟು ಮಟ್ಟಿಗೆ ಅಂದರೆ ನಮ್ಮ ರೆಡ್ಡಿ ಸರ್ ಆಗ್ಬೋದು, ಚಂದ್ರಪ್ಪ ಹೇಳಿದ್ರು, ಏನು ಈ ಮಾಸ್ ಟಿವಿ ಅಂತೇಳಿ ಏನು ಮಾಡ್ಕೊಂಡಿದ್ದೀರಾ, ಈ ಒಂದು ಟಿವಿಗೆ ಮುಂದೆ ನೀವು ಆಮಂತ್ರಣ ಕೊಡಲಿಲ್ಲ ಸರಿ, ಅವರ ಒಂದು ಹೆಸರಿಗೋಸ್ಕರ ನೀವೇನು ಬಂದು ನಿಮ್ಮ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಸಾಕಿದ್ರೆ ಮೊದಲು ನಮ್ಮ ಚಂದ್ರ ವರ್ಗಕ್ಕೆ, ನಮ್ಮ ಮಾಧ್ಯಮ ವರ್ಗಕ್ಕೆ ನಾನು ಅಭಿನಂದನೆ. ಯಾಕೆಂದರೆ ನಮ್ಮ ಆತ್ಮೀಯ ಸ್ನೇಹಿತರು ರಾಯೇಶ್ವರ ಅಂತೇಳಿ ನನಗೆ ಸುಮಾರು 50 ಸ್ನೇಹಿತರಾಗಿದ್ದಾರೆ. ಇವರು ಆಗ ಕರೆದಾದ್ರೆ ಬನ್ನಿ ಗಾಂಧಿನಗರ ಬನ್ನಿ ಚಂದ್ರ ಭಾಗವಹಿಸಿ ನಾನು ಹೇಳ್ಕೊಡ್ತೀನಿ, ಕಲೆ ಹೆಂಗೆ ಹೇಳ್ಕೊಡ್ತೀನಿ ಅಂತ ಹೇಳಿ ಭಾಳ ಕರೆದ್ರು. ನನ್ನ ಆತ್ಮೀಯರು ನಮಗೆ ನೋಡಿ ಇವತ್ತು ನಾನು ಕರೆದ್ರು ಮೇಡಮ್ ನಮ್ಮ ಸುಧಾ ಅವರು, ನನಗೆ ಅವ್ರು ಸುಮಾರು 1 ವರ್ಷದ ಪರಿಚಯ. ಕಾರ್ಯಕ್ರಮ ಬರಲೇಬೇಕು ಅಂದರು. ಇದ್ರೂ ಮಳೆಯಲ್ಲಿ ನನ್ನ ಸ್ನೇಹಿತರು ಮಾಡಿಕೊಂಡು ಕಾರ್ಯಕ್ರಮ ಬಂದಿದ್ದೀವಿ. ಈಗಾಗಲೇ ಎಲ್ಲ ಹೇಳಿದರು, ಬಿ ಸರೋಜಾದೇವಿಯವರು ಕನ್ನಡದ ಗಿಳಿಂತೇಳಿ ಒಂದು ಹೆಸರಿಗೆ ಪಾತ್ರರಾದರು. ಅದೇ ರೀತಿ ನಾಟ್ಯ ಕಲಾವಿದರು ಸರಸ್ವತಿ ಅಭಿನಯದಲ್ಲಿ ಸರಸ್ವತಿ ಅಂತೇಳಿ ಒಂದು ಇದೇ ರೀತಿ ಅವರ ಅಭಿನಯವನ್ನು ತೋರಿಸ್ಕೋಬೇಕು. ಕನ್ನಡದಲ್ಲ ಭಾರತಾದ್ಯಂತ ಅವ್ರೇನು ಉಳಿದರೆ ನಾವು ನಮ್ಮ ಅವ್ರು ಮಾಡೋ ಸಾಧನೆಗಳ ಬಗ್ಗೆ ನಾವು ಹೇಳಿ ನಮ್ಮ ಕನ್ನಡದಲ್ಲಿ ಯಾರು ಉಳಿದರೆ ಅದೇ ರೀತಿ ಒಂದು ಕಾರ್ಯಕ್ರಮ ಪಾಲ್ಗೊಳ್ಳಬೇಕು ಅಂತೇಳಿ ಬಂದಿದ್ದೀವಿ. ಅವ್ರ ಬಗ್ಗೆ ಹೇಳಕ್ಕೆ ಮಾತು ಸಾಲದು. ಯಾಕೆಂದರೆ ಅವ್ರು ಏನು ಮಾಡಕೊಂಡ್ರು ಇಡೀ ಭಾರತಾದ್ಯಂತನೇ ಅವ್ರು ನೋಡ್ತಾ ಇದ್ರೆ ನಾವು ಕನ್ನಡದ ಇಟ್ಕೊಂಡು ಅವರ ಕಾರ್ಯಕ್ರಮ ಬರಲೇಬೇಕು, ಅವ್ರ ಬಗ್ಗೆ ಮಾತಾಡಲೇಬೇಕು ಅಂತೇಳಿ ನಾವು ಬಂದಿದ್ದೀವಿ. ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ನಾವು ಮಾಧ್ಯಮದವರು ಒಂದು ಧನ್ಯವಾದ ಹೇಳ್ತಾ ನಾನು ಮೇಡಮ್ ಅವ್ರ ಬಗ್ಗೆ ಹೇಳಕ್ಕೆ ಮಾತು ಸಾಲದು. ಯಾಕೆಂದರೆ ಎಲ್ಲರೂ ಗೊತ್ತಿರೋ ವಿಚಾರ, ಚಿತ್ರಣ ಜನಮ ಅಂತ ಹೇಳಿದ ಪ್ರಖ್ಯಾತರಾಗಿದ್ದಾರೆ. ಅವ್ರ ಬಗ್ಗೆ ಹೇಳಕ್ಕೆ ಮಾತು ಸಾಲದು ಅಂತೇಳಿ ಮಾತು